ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಭಿನ್ನವಾದ ಹಾಗೂ ಬಹಳ ರುಚಿಕರವಾದ ಹಲಸಿನಕಾಯಿಯ ಕಬಾಬನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಸಾಮಾನ್ಯವಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಈ ಹಲಸಿನಕಾಯಿ ಎನ್ನುವಂಥದ್ದು ಬಹಳಷ್ಟು ಸಿಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾನು ಅರ್ಧ ಹಲಸಿನ ಕಾಯನ್ನು ತಗೊಂಡು ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಹಾಗೂ ನೀರನ್ನು ಹಾಕಿ ಒಂದು 20 ನಿಮಿಷಗಳ ಕಾಲ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಅದರ ನೀರನ್ನು ಸಪ್ರೇಟ್ ಮಾಡಿ ಅದು ತಣ್ಣಗಾಗಲಿಕ್ಕೆ ನಾವು ಬಿಡಬೇಕು. ನಂತರ ಇಲ್ಲಿ ಮಸಾಲೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಈ ಸಣ್ಣ ಕಪ್ನಲ್ಲಿ ಒಂದು 3/4 ಕಪ್ ಆಗುವಷ್ಟು ಕಬಾಬ್ ಪೌಡರನ್ನು ತಗೊಂಡಿದ್ದೀನಿ. ಸೊ ಕಬಾಬ್ ಪೌಡರನ್ನು ಹಾಕಿ 1 ಚಮಚ ಆಗುವಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸಬೇಕು. ಅದಾದ ನಂತರ ಇಲ್ಲಿ ನಾನು ಅರ್ಧ ಲಿಂಬೆಹಣ್ಣಿನ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಲಿಂಬೆಹಣ್ಣಿನ ರಸವನ್ನು ಕೂಡ ಮಸಾಲೆಗೆ ಹಾಕಬೇಕು. ಈಗ ಮುಖ್ಯವಾಗಿ ಹಲಸಿನಕಾಯಿ ಕಬಾಬ್ ಅನ್ನುವಂಥದ್ದು ಕ್ರಿಸ್ಪಿಯಾಗಿ ಬರಲಿಕ್ಕೆ ನಾನಿಲ್ಲಿ ಈ ಚಮಚದಲ್ಲಿ 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ತಾ ಇದ್ದೇನೆ. ಕಾರ್ನ್ ಫ್ಲೋರನ್ನು ಹಾಕಿ ಈಗ ಸ್ವಲ್ಪ ಉಪ್ಪನ್ನು ನಾನು ಹಾಕ್ತಾ ಇದ್ದೇನೆ. ನಂತರ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಈ ರೀತಿ ಮಸಾಲೆಯನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸೊ 1 ಅಥವಾ 2 ಚಮಚ ಆಗುವಷ್ಟು ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ನಾನಿಲ್ಲಿ ಬೇಯಿಸಿರುವಂಥ ಹಲಸಿನ ಕಾಯಿಗಳನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಹಲಸಿನಕಾಯಿಯನ್ನು ಯಾವ ರೀತಿಯಾಗಿ ಈಸಿಯಾಗಿ ಇಷ್ಟು ಸಣ್ಣ ಪೀಸ್ಗಳನ್ನಾಗಿ ನಾನು ಕಟ್ ಮಾಡಿದ್ದೇನೆ ಅಂತ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿಕೊಟ್ಟಿದ್ದೇನೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಬಹುದು. ಈ ರೀತಿ ಮಸಾಲೆಯೊಂದಿಗೆ ಹಲಸಿನಕಾಯಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಅದನ್ನು ಕಾಯಲು ಇಟ್ಟಿದ್ದೇನೆ. ಈಗ ಅರ್ಧ ಗಂಟೆ ಸರಿಯಾಗಿ ನೆಂದಿರುವಂಥ ಹಲಸಿನಕಾಯಿಯ ಮಿಶ್ರಣವನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಕಾಯುತ್ತಿರುವಂಥ ಎಣ್ಣೆಗೆ ಈ ರೀತಿಯಾಗಿ ಹಾಕಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸೊ ನೀವಿಲ್ಲಿ ನೋಡ್ಬೋದು ಕೋಟಿಂಗ್ ಅನ್ನುವಂಥದ್ದು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಸೊ ಇದು ಯಾವುದೇ ಕಾರಣಕ್ಕೂ ಕೂಡ ಅಂಟುವುದಿಲ್ಲ. ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ನೀವು ಮಸಾಲೆ ಐಟಮ್ಗಳನ್ನು ಸೇರಿಸಿ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕಬಾಬ್ಗಳನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಎಣ್ಣೆ ಹಾಕಿದ ನಂತರ ಒಂದು 2 ನಿಮಿಷ ಆದ ನಂತರ ಅದನ್ನು ನಾವು ಟರ್ನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ಅದನ್ನು ಟರ್ನ್ ಮಾಡಿಕೊಳ್ಳುತ್ತಾ ಅದರ ಕಲರ್ ಅನ್ನುವಂಥದ್ದು ಚೇಂಜ್ ಆಗುವ ತನಕ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನೊಂದು 7 ನಿಮಿಷ ಇದನ್ನು ಎಣ್ಣೆಯಲ್ಲಿ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಸೊ ನೀವಿಲ್ಲಿ ನೋಡ್ಬೋದು ಇದರ ಬಣ್ಣ ಅನ್ನುವಂಥದ್ದು ಹೇಗೆ ಬದಲಾಗಿದೆ ಅಂತ ಹೇಳಿ. ಈಗ ಇದನ್ನು ನಾವು ತೆಗೆದು ಸರ್ವ್ ಮಾಡ್ಬೋದು. ಸೊ ಇದು ಅನ್ನ ಹಾಗೂ ರಸಮ್ ಜೊತೆಗೆ ಪಕ್ಕದಲ್ಲಿ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಬಹಳ ಟೇಸ್ಟಿಯಾಗಿ ಇರ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಧೃತೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡೋದ್ರ ಮೂಲಕ ನಮ್ಮ ಧೃತೀಸ್ ಕಿಚನನ್ನು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.